ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆಯಾಗೋದು ಯಾವಾಗ? ರಾಜ್ಯದ ಸಾರಥಿಗಳನ್ನ ಕಡೆಗಣಿಸ್ತಾ ಇದೆಯಾ ಗ್ಯಾರಂಟಿ ಸರ್ಕಾರ? ಬೇಡಿಕೆ ಈಡೇರಿಸದ ಸರ್ಕಾರಿ ನೌಕರರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಾರ್ಮಿಕರ ರಥವನ್ನ ಓಡಿಸುವ ಸಾರಥಿಗಳ ಬೇಡಿಕೆಗಳಿಗೆ ಸರ್ಕಾರ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ? ಅವರ ಸಮಸ್ಯೆಗಳನ್ನ ಆಲಿಸುವ ಯಾವೊಬ್ಬನೂ ಇಲ್ವಾ? ಇಂದು ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಬೃಹತ್ ಪ್ರತಿಭಟನೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ನಿಗಮ ನೌಕರರ ಮೆಗಾ ಪ್ರೊಟೆಸ್ಟು. ಸಾರಿಗೆ ನೌಕರರಿಂದ ಇಂದು ನಡೆಯಲಿದೆ ಬೆಂಗಳೂರು ಚಲೋ. ಈ ಪ್ರತಿಭಟನೆಯ ಮುಖಾಂತರ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ. ಪ್ರತಿಭಟನೆ ಮುಷ್ಕರ ಮಾಡದಂತೆ ನೌಕರರಿಗೆ ಎಚ್ಚರಿಕೆ ಈಗಾಗಲೇ ನೀಡಿದೆ ಸರ್ಕಾರ. ಜೊತೆಗೆ ಡಿಪೋ ಕೂಡ ನೀಡಿದೆ. ಅದರಲ್ಲೂ ಕೂಡ ನಿಗಮದ ಅಕ್ರಮ್ ಪಾಷಾ ಬೆಂಗಳೂರು ಚಲೋ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. 5,000 ನೌಕರರು. ಬೆಂಗಳೂರು ಚಲೋ ಹೋರಾಟದಿಂದ ಇಂದು ಯಾವುದೇ ಬಸ್ ವ್ಯತ್ಯಯ ಆಗೋದಿಲ್ಲ. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ. ಬೆಂಗಳೂರು ಚಲೋ ಬೆನ್ನಲ್ಲೇ 26 ತಿಂಗಳ ಹಿಂಬಾಕಿ ಬಿಡುಗಡೆ ಎಂದಿರುವ ಸರ್ಕಾರ. 38 ತಿಂಗಳ ಹಿಂಬಾಕಿಗೆ ಒತ್ತಾಯ ಮಾಡುತ್ತಿರುವಂತಹ ರಾಜ್ಯ ಸಾರಿಗೆ ನೌಕರರು 2024 ಜನವರಿ 1ರಿಂದ ವೇತನ ಹೆಚ್ಚಳಕ್ಕೆ ಒತ್ತಾಯ ಮಾಡುತ್ತಿರುವಂತಹ ನೌಕರರು. ಆದರೆ 2025ರಿಂದ ವೇತನ ಹೆಚ್ಚಳ ಮಾಡುವ ಭರವಸೆ ನೀಡಿರುವ ರಾಜ್ಯ ಸರ್ಕಾರ. ನೌಕರರ ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಇಂದು ನೌಕರರ ಸಮರ. ಇವತ್ತು ನಿನ್ನೆಯಿಂದ ಪ್ರಾರಂಭಗೊಂಡಿರೋದಲ್ಲ ನೌಕರರ ಈ ತರಹದ್ದೊಂದು ಆಕ್ರೋಶ. ಹಿಂದಿನಿಂದಲೂ ಕೂಡ, ಈ ಹಿಂದೆಯೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನ ಸಾರಿಗೆ ನೌಕರರು ಕೊಡ್ತಾನೆ ಬಂದರು. ಆದರೆ ಇದನ್ನ ಗಮನಿಸೋದಕ್ಕೆ ಮತ್ತು ಇದನ್ನು ಪರಿಗಣಿಸೋದಕ್ಕೆ ಸರ್ಕಾರ ಸಿದ್ಧತೆಯಲ್ಲಿರಲಿಲ್ಲ. ಕಾರಣ, ಮೊದಲೇ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ. ಇನ್ನು ಗ್ಯಾರಂಟಿ ಯೋಜನೆಯಿಂದ, ಅದರಲ್ಲೂ ಕೂಡ ಈ ಶಕ್ತಿ ಯೋಜನೆಯಿಂದ ಕುಂದಿರುವಂತಹ ಸರ್ಕಾರಕ್ಕೆ ಅಲ್ಲಿನ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸುವಂತಹ ಹಣಕಾಸಿನ ಸಾಮರ್ಥ್ಯ ಸರ್ಕಾರಕ್ಕಿಲ್ಲ ಅನ್ನೋದನ್ನು ತೋರಿಸ್ತಾ ಇತ್ತು. ಸೊ ಎಚ್ಚರಿಕೆಯನ್ನು ಕೊಟ್ಟರು. ಅದರಂತೆಯೇ ಫ್ರೀಡಂ ಪಾರ್ಕ್ ಬೆಂಗಳೂರು ಚಲೋ ಕಾರ್ಯವನ್ನು ಈಗ ಪ್ರಾರಂಭ ಮಾಡಿದ್ದಾರೆ ಸಾರಿಗೆ ನೌಕರರು. ಇನ್ನು ಈ ಸಾರಿಗೆ ನೌಕರರ ಈ ಭಾರಿ ಆಕ್ರೋಶಕ್ಕೆ ಮಣಿದು ಸರ್ಕಾರ ಅದನ್ನು ಈಡೇರಿಸುತ್ತಾ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.